ಸಿದ್ದು ಸೌದಿ ನಮ್ಮನ್ನ ಪಕ್ಷಕ್ಕೆ ತೆಗೆದುಕೊಳ್ಳದಿದ್ರೆ ಹೊಸ ಪಕ್ಷ ಕಟ್ತೀವಿ, ನನ್ನ ನೇತೃತ್ವದಲ್ಲೇ ಹೊಸ ಸರ್ಕಾರ ಆಗುತ್ತೆ ಅಂತ ಬಾಗಲಕೋಟೆಯಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪುನರುಚ್ಚಾರ ಮಾಡಿದರು. ರಾಜ್ಯದಲ್ಲಿ ಇನ್ನು ಮೇಲೆ ಹಣದ ಮೇಲೆ ಚುನಾವಣೆ ನಡೆಯಲ್ಲ, ಎಲ್ಲ ಹಣ ತಗೊಂಡು ಮಾಡೋದನ್ನು ಮಾಡ್ತಾರೆ. ಸಿದ್ದು ಸೌದಿ ನಮ್ಮನ್ನ ಪಕ್ಷಕ್ಕೆ ತೆಗೆದುಕೊಳ್ಳದಿದ್ರೆ ಭಾಗವತ್ ಜಂಡಾ ಪಾರ್ಟಿ ಕಟ್ತೀವಿ. ನಮ್ಮ ಪ್ರಮಾಣ ವಚನವನ್ನು ಸಿದ್ದು ಸೌದಿ ಟಿವಿಯಲ್ಲಿ ನೋಡಬೇಕಾಗತ್ತೆ. ಪ್ರಮಾಣ ವಚನ ದಿನ 11 JCBಗಳು ಪೂಜೆ ಮಾಡ್ತೀವಿ. ದೇಶದ ವಿರುದ್ಧ ಯಾರಾದರೂ ಮಾತಾಡಿದರೆ ಯೋಗಿ ಆದಿತ್ಯನಾಥ್ ಮಾದರಿಯಂತೆ ಅಂದರೆ UP ಸರ್ಕಾರದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬಾಗಲಕೋಟೆಯಲ್ಲಿ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದು ಅಣ್ಣ ಸೌದಿ ನಮ್ ತಗೋಲಿಕ್ಕದ ನಮ್ಮದೇ ಹೊಸದು ಭಾಗವತ್ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿವಿ ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 JCBಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಅಣ್ಣ ಜಯಮೃತ್ಯುಂಜಯ ಶ್ರೀಯನ್ನ ಪೀಠದಿಂದ ಹೊರಹಾಕಿದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಬಾಗಲಕೋಟೆಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟರು. ಒಬ್ಬ ವ್ಯಕ್ತಿಯನ್ನ ಹೊರಹಾಕಿದಾಗ ಅವರಿಗೆ ಬೆಲೆ ಹೆಚ್ಚಾಗುತ್ತೆ, ಬೆಲೆ ಬರುತ್ತೆ. ಇವತ್ತು ತಿಪ್ಪೇಲಿದ್ರೂ ಕೂಡ ವಜ್ರನೇ, ಅದರ ಒಂದು ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ. ನಾಳೆ ನಾನು ಸಂಜೆ ಶಿವಮೊಗ್ಗಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಯತ್ನಾಳ್ ಹೇಳಿದ್ದಾರೆ. ಏನು ಮಾಡಿದ್ರು ಇವತ್ತು ಯತ್ನಾಳ್ ಅಂದ್ರೆ ನೋಡಿ ನಾ ಏನಾರ ಅನ್ಕೊಂಡಿನ ಎಲ್ಲರೇ ಬೆಲೆ ಬಂದೈತೆ. ಅದೇ ಬೆಲೆ ಯಾವಾಗ ಬರ್ತದೆ ಅಂದ್ರೆ ಇವತ್ತು ತಿಪ್ಪ್ಯಾಗ ವಜ್ರ ರತ್ನ ಒಗದ್ರು ಅದು ವಜ್ರನೇ. ಅವ್ರೇನು ತಿಳ್ಕೊಂಡ್ರು ಮುಗಿತೀವಿ, ಹೆಂಗಾದ್ರೂ ಹೊರಗೆ ಹಾಕಿವಿ ನಾನು ಹಳ್ಳಿ ನಾಯಿ ಕೇಳ್ತಾ ಇರ್ತಾರೆ. ನಾಳೆ ಸಂಜೆ ಮುಂದೆ ಶಿವಮೊಗ್ಗಕ್ಕೆ ಹೊಂಟೀನಿ. ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ. ಅಪಾರ ಮದ್ದೂರ್ನಾಗ ನಮ್ಮ ಜಾತಿಗೆ ಔಷಧಕ್ಕಿಲ್ಲ, ಹುಡುಕಾಡೋದು ಬರೀ ಇದು ಹಾಕೊಂಡು ಹೋದೆ. 8 ಮಂದಿ ಕೊಡ್ಬೇಕು, 20,000 ಮಂದಿ ಕೊಡ್ಬೇಕು. ಹಳ್ಳಿ ಮೋಟರ್ ಸೈಕಲ್ ಯಾವ ಜಾತಿಯವರು ಏನು ಯಾಕಂದ್ರೆ ಬಂಧುಗಳ ಇದನ್ನ ಯಾಕೆ ಹೇಳ್ತೀರಂದ್ರೆ ನಾವು ನಿಯತ್ ಇಟ್ಕೊಂಡು ಸಮಾಜನಾಗ ಎಲ್ಲ ಸಮಾಜಗಳನ್ನ ಪ್ರೀತಿ ಮಾಡೋಣ. ಅವ್ರಿಗೆ ಸಿಗ್ಬೇಕಾದಂಥ ನ್ಯಾಯ ನಾವು ಕೊಡೋಣ, ನಾವು ತಗೋಣ. ನೀವೇನು ಎಲ್ಲ ಸೇರಿರಲಿಲ್ಲ. 36 ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಬಾಳೆ ಮಾಡ್ಬೇಕಂದ್ರೆ ಒಂದು ಸಾಮಾನ್ಯ ಅಲ್ಲ.